ಎಲ್ಲರಿಗೂ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋಜ್ ಕುಮಾರ್. ನಾನು ಕೊನೆ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಮತ್ತು ಅದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕಂದ್ರೆ ಗ್ಲೂಕೋಸ್, ಇನ್ಸುಲಿನ್ ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆನೂ ಗೊತ್ತಿರಬೇಕಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಲೂಕೋಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಗ್ಲೂಕೋಸ್ ಏನಪ್ಪ? ಗ್ಲೂಕೋಸ್ ಅಂದರೆ ಇದು ಒಂದು ಎನರ್ಜಿ ಸೋರ್ಸ್ ನಮ್ಮ ಬಾಡಿಗೆ. ಹೇಗೆ ನಾವು ಗಾಡಿ ಓಡಿಸೋಕ್ಕೆ ಪೆಟ್ರೋಲ್ ಬೇಕೋ ಅದೇ ರೀತಿ ನಮ್ಮ ಬಾಡಿ ಮೂವ್ ಆಗಲಿಕ್ಕೆ, ವರ್ಕ್ ಆಗಲಿಕ್ಕೆ ಗ್ಲೂಕೋಸ್ ಬೇಕು. ಈ ಗ್ಲೂಕೋಸ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಜೀರ್ಣಕ್ರಿಯೆ ಆಗುತ್ತೆ, ಜೀರ್ಣಕ್ರಿಯೆ ಆದ ನಂತರ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಗ್ಲೂಕೋಸು ನಂತರ ಬ್ಲಡ್ಡಲ್ಲಿ ಹೋಗುತ್ತೆ, ಬ್ಲಡ್ಡಿಗೆ ಬಂದ ಮೇಲೆ ಸೆಲ್ಸಿಗೆ ರೀಚ್ ಆಗುತ್ತೆ. ಏನು ಸೆಲ್ಸ್ ಅಂದರೆ ಜೀವಕೋಶಗಳು. ಇದಿಷ್ಟು ಗೊತ್ತಾಯ್ತಾ? ಮತ್ತೆ ನೋಡೋಣ. ಊಟ ಮಾಡ್ತೀವಿ, ಊಟ ಮಾಡಿದ್ಮೇಲೆ ಜೀರ್ಣಕ್ರಿಯೆ ಆಗುತ್ತೆ, ಜೀರ್ಣಕ್ರಿಯೆ ಆದಮೇಲೆ ಗ್ಲೂಕೋಸ್ ಬರುತ್ತೆ, ಗ್ಲೂಕೋಸ್ ನಂತರ ಬ್ಲಡ್ನಲ್ಲಿ ಹೋಗುತ್ತೆ, ಬ್ಲಡ್ಡಿಂದ ಜೀವಕೋಶಗಳಿಗೆ ಬರುತ್ತೆ. ಇಷ್ಟೇ. ಈಗ ಜೀವಕೋಶಗಳಿಗೆ ಗ್ಲೂಕೋಸ್ ಎಂಟ್ರಿ ಆದಮೇಲೆ ಬೇರೆ ಬೇರೆ ಮೆಟಬಾಲಿಸಮ್ ಆದ ನಂತರ ATP ಪ್ರೊಡ್ಯೂಸ್ ಆಗುತ್ತೆ. ATP ಈ ATP ಏನಂದರೆ ಒಂದು ಎನರ್ಜಿ ಕರೆನ್ಸಿ ಥರ. ಈ ATP ಏನು ಮಾಡುತ್ತಂದರೆ ನಮ್ಮ ಚಲನವಲನ, ಹಾರ್ಟ್ ಬೀಟ್ ಆಗಲಿಕ್ಕೆ, ಬ್ರೈನ್ ವರ್ಕ್ ಆಗೋಕ್ಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ಕೂಡ ATP ಬೇಕು. ಇವಾಗ ಗ್ಲೂಕೋಸ್ ಅಂದರೆ ಏನು, ಯಾಕೆ ಬೇಕು, ಎಲ್ಲಿಂದ ಬರುತ್ತೆ, ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇವತ್ತಿನ ಬೋನಸ್ ಟಿಪ್ ಏನಂದರೆ, ನಿಮಗೆ ಒಂದು ಗಾದೆ ಹೇಳ್ತೀನಿ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಾರೆ. ಅದೇ ರೀತಿ ನೀವು ಸ್ವೀಟ್ ತಿನ್ನಬೇಕು, ಬಟ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಬಾರ್ದು ಅಂದರೆ ಏನು ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೀವು ಊಟ ಕೂತಿದ್ರ ಅಂದ್ಕೊಳ್ಳಿ, ಇದನ್ನು ನಿಮ್ಮ ಪ್ಲೇಟ್ ಅಂದ್ಕೊಳ್ಳೋಣ. ಇದರಲ್ಲಿ ಒಂದಿಷ್ಟು ಭಾಗ ಅನ್ನ ಸಾರು ಅಥವಾ ಮುದ್ದೆ ಅಥವಾ ರೊಟ್ಟಿ ಅಂದ್ಕೊಳ್ಳೋಣ. ಒಂದಿಷ್ಟು ಭಾಗದಲ್ಲಿ ಸೊಪ್ಪಿನ ಪಲ್ಯ, ತರಕಾರಿ ಎಲ್ಲ ಇದೆ ಅಂದ್ಕೊಳ್ಳೋಣ. ಮತ್ತು ಇವತ್ತು ನಿಮ್ಮ ಊಟದಲ್ಲಿ ಸ್ವೀಟ್ಸ್ ಇದೆ ಅಂದ್ಕೊಳ್ಳೋಣ. ಇದಿಷ್ಟರಲ್ಲಿ ಯಾವ್ದು ಮೊದಲು ತಿನ್ನಬೇಕು ಅಂತ ಗೊತ್ತಾ? ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಯಾವಾಗಲೂ ಫೈಬರ್ನ ತಿನ್ನಿ. ಫೈಬರ್ ಯಾವುದ್ರಲ್ಲಿರುತ್ತೆ? ತರಕಾರಿಗಳಲ್ಲಿ ಆಗಲಿ ಅಥವಾ ಸೊಪ್ಪಿನಲ್ಲಿ ಆಗಲಿ, ಇದರಲ್ಲೆಲ್ಲ ಫೈಬರ್ ಇರುತ್ತೆ. ಮೊದಲು ಫೈಬರ್ ತಿನ್ನಬೇಕು. ಅದರ ನಂತರ ನೀವು ಪ್ರೋಟೀನ್ ಇರೋಂಥದ್ದು ಏನಾರು ತಿನ್ನಬೇಕು. ಪ್ರೋಟೀನ್ ಯಾವುದ್ರಲ್ಲಿರುತ್ತೆ? ಚಿಕನ್, ಪನ್ನೀರ್ ಆ ಥರ ಏನಾರು ಮಾಡಿದಾಗ ಪ್ರೋಟೀನ್ ಅದರಲ್ಲಿ ಇರುತ್ತೆ. ಅದಾದ ನಂತರ ಲಾಸ್ಟ್ನಲ್ಲಿ ನೀವು ಸ್ವೀಟ್ ತಿನ್ನಬೇಕು, ಲಾಸ್ಟಿಗೆ. ಆಗ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಸಡನ್ನಾಗಿ ಸ್ಪೈಕ್ ಆಗಲ್ಲ, ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಆವಾಗ ನೀವು ಸ್ವೀಟು ಕೂಡ ತಿಂದಂಗಾಯಿತು, ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕೂಡ ಸ್ಪೈಕ್ ಆಗ್ತಿರೋ ಥರ ನೋಡ್ಕೊಂಡಿದ್ದು ಆಯಿತು. ಇದೇ ರೀತಿ ನೀವು ಕೂಡ ಕನ್ನಡದಲ್ಲಿ ಸಿಂಪಲ್ ಆಗಿ ಸೈಂಟಿಫಿಕ್ ನಾಲೆಜ್ನ ತಿಳ್ಕೊಬೇಕು ಅಂದರೆ ಆರೋಗ್ಯಾಚಾರ್ಯ ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ಸುಲಿನ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.